ನೋಡಿ ಮಾವಿನ ಚಟ್ನಿಗೆ ನಾನು ಮಾವಿನಕಾಯಿ ಚಟ್ನಿಗೆ ಬೆಳ್ಳುಳ್ಳಿ ಜೀರಿಗೆ ಮತ್ತು ಸಾಸಿವೆ ಮತ್ತು ತೆಂಗಿನಕಾಯಿ ಮತ್ತು ಸಪ್ರೇಟಾಗಿ ಖಾರದ ಪುಡಿ ಅರಿಶಿನ ಸಾಸಿವೆ ಕಾಳು ತೊಗೊಂಡಿದ್ದೀನಿ. ನೋಡಿ ನಾನು ಮಿಕ್ಸಿಗೆ ಅರಿಶಿನ ಮತ್ತು ಖಾರದ ಪುಡಿ ಬೆಳ್ಳುಳ್ಳಿ ಕಾಯಿ ಮತ್ತು ಸ್ವಲ್ಪ ಸಾಸಿವೆ ಮಾವಿನಕಾಯಿ ಹೆಚ್ಚಿಟ್ಕೊಂಡಿರೋದು ಸಿಪ್ಪೆ ತೆಗೆದು ತೊಳೆದು ಮಿಕ್ಸಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಉಪ್ಪು ಹಾಕಿ ಮಾಮೂಲಿ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಅದಕ್ಕೆ ಒಗ್ಗರಣೆ ಸೇರಿಸ್ತಾ ಇದ್ದೀನಿ. ಸಪ್ರೇಟಾಗಿ ಒಗ್ಗರಣೆ ಮಾಡಿಕೊಂಡು ಇಷ್ಟೇ ನೋಡಿ ಮಾವಿನಕಾಯಿ ಚಟ್ನಿ. ಅಂದರೆ ಮಾವಿನಕಾಯಿ ಫಸ್ಟ್ಗೆಲೇ ಸ್ವಲ್ಪ ಅರ್ಧ ಎತ್ತಿಟ್ಕೊಬೇಕು. ಅಂದರೆ ಒಂದು ಮಾವಿನಕಾಯಲ್ಲಿ ಅರ್ಧ ಚಟ್ನಿಗೆ ಹಾಕಿದ್ದೀನಿ, ಅರ್ಧ ಇಡ್ಸ್ಕೊಂಡಿದ್ದೆ. ಹಾಗಾಗಿ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ನೋಡಿ ಆ್ಯಡ್ ಮಾಡಿದಾಗ ಯಾವ ಥರ ಕಾಣಿಸುತ್ತೆ ನೋಡಿ. ಅಂದರೆ ಸ್ವಲ್ಪ ಬಾಯಲ್ಲಿ ತಿಂದಾಗ ಸಿಗೋ ಥರ ಮುದ್ದೆಗೆ ಅನ್ನಕ್ಕಂತೂ ಚೆನ್ನಾಗಿರುತ್ತೆ. ನೋಡಿ ಕಾಣಿಸ್ತಿದೆಯಲ್ವಾ ಮಾವಿನಕಾಯಿ. ಇದು ಬೇಯಿಸಿಲ್ಲ ಏನಿಲ್ಲ, ಹಸಿ ಮಾವಿನಕಾಯಿ ನಾನು ಹಂಗೆ ತೊಳೆದ್ಬಿಟ್ಟು ಮತ್ತು ಹೆಚ್ಚಿಬಿಟ್ಟು ಸಣ್ಣದಾಗ ಹಾಕಿದ್ದೀನಿ ಅಷ್ಟೇ. ನೋಡಿ ಚೆನ್ನಾಗಿದೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಬೇಕಾದರೆ ಮಾಡಿಕೊಟ್ಟು ನೋಡಿ. ನಾನಿಲ್ಲಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಲ್ವಾ. ಮತ್ತು ನಾನು ಫುಲ್ಲು ಗಟ್ಟಿಗೂ ಕೂಡ ಮಾಡಿಲ್ಲ, ಮಂದ ಕೂಡ ಮಾಡಿಲ್ಲ, ಫುಲ್ಲು ನೀರು ಥರನೂ ಮಾಡಿಲ್ಲ. ನೋಡಿ ಅನ್ನಕ್ಕೆ ಹಾಕ್ತೀನಿ ನೋಡ್ತಾ ಇದ್ದೀನಿ. ನೋಡಿ ನೋಡಿ ಕಲಿಸಿದ್ರೆ ಯಾವ ಥರ ಆಗುತ್ತೆ ಅಲ್ವಾ. ಚಿಕ್ಕ ಮಕ್ಕಳಿಗಂತೂ ತಿನ್ಸೋದಕ್ಕಂತೂ ತುಂಬ ಒಳ್ಳೆಯದು. ನಾನು ನನ್ನ ಮಗನಿಗೆ ಇದನ್ನೇ ತಿನ್ನಿಸ್ತೀನಿ ಇವಾಗ. ನೋಡಿ ಚೂರು ಹಾಕ್ಕೊಂಡು ಕಲಿಸ್ಕೊಂಡು ತೋರಿಸ್ತೀನಿ ನಿಮಗೆ. ಇಷ್ಟ ಆದರೆ ಲೈಕ್ ಮಾಡಿ.